ಸ್ವಲ್ಪ ಸುಮ್ಮನೆ ಇದೆ. 3 ಒತ್ತಿದ್ರೆ 30 ತೋರಿಸ್ತಾ ಇದೆ. ಹಾಗಾದ್ರೆ 30 ಒತ್ತಿ 3 ತೋರಿಸುತ್ತೆ. ಯಾಕೆ ಯಜಮಾನ್ರೆ ಸೆಲ್ ವೀಕ್ ಆಗೋಯ್ತಾ? ನಿಮ್ಮ ಜೊತೆ ಹೇಗಿ ನಾನೇ ವೀಕ್ ಆಗಿದ್ದೀನಿ. ಇನ್ನು ಶೆಲ್ ವೀಕ್ ಆಗದೆ ಇರುತ್ತಾ? ಹಾಗಾದ್ರೆ ಬಿಚ್ಕೊಡಿ, ಬಿಸಿ ಮಾಡಿ ತಂದ್ಕೊಡ್ತೀನಿ. ಹಾಗೆ ಮಾಡಿದ್ರೆ ನೆಗೆದು ಬಿದ್ದು ಹೋಗುತ್ತೆ ಅಷ್ಟೇನೆ. ಅಲ್ಲ, ಖರ್ಚಿನ ಮೇಲೆ ಖರ್ಚು ಬರ್ತಾ ಇದೆ. ಖರ್ಚನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಯಜಮಾನ್ರೆ, ಅಡ್ಗೆ ಮನೆಗೆ ಬನ್ನಿ, ಖರ್ಚು ಹೇಗೆ ಉಳಿಸೋದು ಅಂತ ನಿಮ್ ಕಿವಿನಲ್ಲಿ ಗುಟ್ಟಾಗಿ ಹೇಳ್ತೀನಿ. ಅಣ್ಣ, ನಾವು ಮಾಲ್ಗಾಗಿ ಸಿನಿಮಾ ನೋಡ್ಬೇಕು, ನಮ್ಗೊಂದು 1000 ರೂಪಾಯಿ ಕೊಡೋಣ. ಒಂದು ಸಿನಿಮಾ ನೋಡೋದಕ್ಕೆ 1,000 ರೂಪಾಯಿನ? ಟೆಂಟಲ್ಲಿ ಕೂತ್ಕೊಂಡು ನೋಡಿದ್ರೆ ಅಷ್ಟೇ ದುಡ್ಡಲ್ಲಿ 300 ಜನ ಸಿನಿಮಾ ನೋಡ್ಬೋದು. ಗಂಡು ಕಲಿ ಅಂಶದ ಕುಡಿಯಾಗಿ ನಾವು ಟೆಂಟಲ್ಲಿ ಹೋಗಿ ಸಿನಿಮಾ ನೋಡೋದ? ಇಲ್ಲ, ನಾವು ಮಾಲ್ಗೆ ಹೋಗಿ ನೋಡ್ಬೇಕು. ತಮ್ಮ ಮರ್ಯಾದೆಗೆ ಕುತ್ತು ಬರುತ್ತೆ ಅನ್ನೋ ಹಾಕಿದ್ರೆ 40 ರೂಪಾಯಿ ಕೊಟ್ಟು ಒಂದು CD ತಗೊಳ್ಳಿ, ತಂದು DVD ಬಾಯಿ ಒಳಗಡೆ ಹಾಕಿ ಮನೆ ಮಂದಿ ಎಲ್ಲ ಕೂತು ನೋಡಿ ಆದ್ಮೇಲೆ ಬೀದಿಲಿಟ್ಟು ಮಾರಿದ್ರೆ ಕನಿಷ್ಠ ಪಕ್ಷ ಒಂದು 20 ರೂಪಾಯಿ ಆದ್ರೂ ವಾಪಸ್ ಬರುತ್ತೆ. ಪೈರಸಿ ಸಿನಿಮಾ ನೋಡಿದ್ರೆ ಅದು ಅಪರಾಧ ಆಗತ್ತೆ. ಆಮೇಲೆ ನಮ್ಮಿಬ್ರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ನೀವು 40,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಮಾಲಲ್ಲಿ ಸಿನಿಮಾ ನೋಡಿದ್ರೆ ಅದ್ರ ಎಫೆಕ್ಟೇ ಬೇರೆ ತರ ಇರುತ್ತೆ, ಗೊತ್ತಾ? ಅದ್ರ ಎಫೆಕ್ಟ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲಮ್ಮ, ಆದ್ರೆ ಇದ್ರ ಎಫೆಕ್ಟ್ ಮಾತ್ರ ನೇರವಾಗಿ ನನ್ನ ಜೇಬಿಗೆ ತಟ್ಟುತ್ತೆ. ಅಣ್ಣ, ಈಗ ನೀನು 1000 ರೂಪಾಯಿ ಕೊಡ್ತೀಯ ಇಲ್ವಾ? ನೋಡಮ್ಮ ದೇವ್ರು ಕೊಟ್ಟ ತಂಗಿ, ಈ ತಿಂಗಳ ಬಜೆಟ್ ಕೋತ ಆಗಿದೆ. ನನ್ನ ಪರಿಸ್ಥಿತಿನ ಹೇಗೆ ಬೇಕಿದ್ರೆ ಚಂಪನೆ ಕೇಳಿ ನೋಡು. ಹೌದು, ಯಜಮಾನ್ರ ಜೇಬಲ್ಲಿ ದುಡ್ಡಿಲ್ಲ. ನಮ್ಮ ಅಣ್ಣನ ಜೇಬಲ್ಲಿ ದುಡ್ಡಿಲ್ಲ ಅಂತ ನೀನು ಅವ್ರ ಜೇಬ್ ಕೈಯಲ್ಲಿ ನೋಡ್ತೀನಿ. ದುಡ್ಡು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಜೇಬ್ಗೆ ಕೈಯೇ ಹಾಕ್ಬೇಕಾಗಿಲ್ಲ. ಯಜಮಾನ್ರ ಕಣ್ಗಳು ನೋಡಿದ್ರೇನೆ ಗೊತ್ತಾಗುತ್ತೆ. ಅದೇ ಗೊತ್ತಾಗುತ್ತೆ. ಕಣ್ಗಳು ಪಿಳ್ಪಿಳ ಅಂತ ಬಿಟ್ಕೊಂಡು ಅಡ್ಗೆ ಮನೆ ಕಡೆ ನೋಡ್ತಾ ಇದ್ರೆ ದುಡ್ಡಿದೆ ಅಂತ ಅರ್ಥ. ಕಣ್ ರೆಪ್ಪೆನೆ ಆಡಿಸ್ದೆ ಕ್ಯಾಲ್ಕುಲೇಟರ್ನ ಹಿಂಗೆ ನೋಡ್ತಾ ಇದ್ರೆ ದುಡ್ಡಿಲ್ಲ ಅಂತ ಅರ್ಥ. ಅಣ್ಣ, ಈಗೇನ್ ನೀನ್ ನಮ್ಗೊಂದು 1000 ರೂಪಾಯಿ ಕೊಡ್ತೀಯೋ ಇಲ್ವಾ? 5 ಕೋಟಿ ಕೊಟ್ಬಿಡು. ಅದೇ 5 ಕೋಟಿನ ಬ್ಯಾಂಕ್ ಅಲ್ಲಿ ಇಟ್ರೆ ಬಡ್ಡಿಲಿ ದಿನ ಸಿನಿಮಾ ನೋಡ್ಬೋದು. 5 ಕೋಟಿ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಈ 5 ಕೋಟಿ ಯಾವುದು ಅಂತ? ಆಸ್ತಿಲಿ ಅರ್ಧ ಭಾಗ. ನಮ್ಮ ದೇವರು ಕೊಟ್ಟ ತಂಗಿ, ಒಂದು ಸಿನಿಮಾ ನೋಡೋದಕ್ಕೋಸ್ಕರ ಯಾರಾದ್ರೂ ಆಸ್ತಿನ ಭಾಗ ಮಾಡ್ತಾರೇನಮ್ಮ? ಈಗೇನೋ ನಿನ್ಗೆ ದುಡ್ಡು ತಾನೇ ಬೇಕು, ತಗೋ 1,000. ಬರೋವಾಗ ಒಂದು ಐಸ್ ಕ್ರೀಮ್ ತಿನ್ಕೊಂಬ. ಮೇರಾ ನಾಮ್ ಜೋಕರ್. ತಗೊಳ್ಳಿ ನೀವೊಂದು 100. ಇದ್ಯಾಕ್ ಬಾವ? 2 ಬನಿಯನ್ನು ಚಡಿ ತಗೊಳ್ಳಿ. ಏನು ಯಜಮಾನ್ರೆ, ನನ್ಗೇನು ಕೊಡಲ್ವಾ? ಬೇಡ ಬಿಡಿ. ಬೇಕಾ? ಬೇಡ ಬಿಡಿ. ಯಾವ ಅಯೋಗ್ಯ ಈ ಫೈಲ್ನ ಮುಚ್ಚಿಟ್ಟಿದ್ದು? ನೀವೇ. ಆಯ್ತಾ ನಿಮ್ ತಂಗಿಗೆ ಬಟವಾಡೆ ಮಾಡಿದ್ದು? ಅದು ಮೇಡಮ್ ಅವರೇ, ನಮ್ಮ ತಂಗಿ ಇದ್ದಾಳಲ್ಲ, ಹಾರ್ಟಿಗೆ ಟಚ್ ಆಗಂತ ವಿಷಯ ಹೇಳ್ಬಿಟ್ಲು. ಅದಕ್ಕೆ ಖುಷಿ ಆಯ್ತಲ್ವಾ, ನಾನೇ ಸಿನಿಮಾ ಕಳಿಸ್ಕೊಟ್ಟೆ. ತಂಗಿಗಾದ್ರೆ ಸಿನಿಮಾ ಕಳಿಸ್ತೀರಾ, ನನ್ನ ಸಂತೆಗಾದ್ರೂ ಕಳಿಸಿದ್ದೀರಾ? ಮೇಡಮ್ ಅವರೇ, ಯಾರು ಬೇಡ ಅಂದ್ರು? ಹೋಗ್ಬಿಟ್ಟು ಬನ್ನಿ. ತಂಗಿ ಅಂದ್ರೆ ಅದೆಷ್ಟು ಪ್ರೀತಿನ. ಹಾಳಾಗೋಗ್ಲಿ, ನನ್ಗ್ಯಾಕೆ ಆ ವಿಷಯ ರೀ. ನಮ್ ಏರಿಯಾದಲ್ಲಿ ಒಂದು ಹೊಸ ಲೇಡೀಸ್ ಕ್ಲಬ್ ಶುರು ಆಗಿದೆ. ಅಲ್ಲೂ ನಾನು ಮೆಂಬರ್ ಆಗ್ಬೇಕು ಅಂತಿದ್ದೀನಿ. ಹಾಗೆ ಮೆಂಬರ್ಶಿಪ್ ಫೀಸ್ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಬರೀ 25,000 ರೂಪಾಯಿ ರೀ. ಕೊಡ್ರಿ. ಮೆಂಬರ್ ಆಗೋದಕ್ಕೆ 20,000 ರೂಪಾಯಿನ? ಅಲ್ಲ, ಈಗ ನೀವೇನಾದ್ರೂ ಮೆಂಬರ್ ಆಗದೆ ಇದ್ರೆ ಪ್ರಾಣ ಹೋಗ್ಬಿಡುತ್ತೆ ಅಂದ್ರೆ? ಅಲ್ಲ, ಈ ಮೆಂಬರ್ ಆಗೋದ್ರಿಂದ ತಮಗೆ ಏನ್ ಅನುಕೂಲ ಅಂತ? ರೀ, ಅಲ್ಲಿ ಜಿಮ್ ಇದೆ ರೀ. ದಿನ ಹೋಗಿ ವ್ಯಾಯಾಮ ಮಾಡ್ಬೋದು. ವಾರಕ್ಕೊಂದ್ಸಲ ಫೇಶಿಯಲ್, ಪೆಡಿಕ್ಯೂರು, ಮ್ಯಾನಿಕ್ಯೂರು ಎಲ್ಲ ಫ್ರೀಯಾಗಿ ಮಾಡ್ತಾರೆ. ಹಳೆ ಗುಡೆಗೆ ಅದೆಷ್ಟು ಸುಣ್ಣ ಹೊಡೆದ್ರು ಅಷ್ಟೇನೆ, ಬಿಟ್ಬಿಡಿ ಮೇಡಮ್ ಅವರೇ. ಹೋಗ್ರಿ, ನೀವು ಮೇಡಮ್ ಮೇಡಮ್ ಅಂತ ಕೂಗಿ ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಿಮ್ ಕಣ್ಣಿಗೆ ನನ್ ಸುಂದರವಾಗಿ ಕಂಡ್ರೆ ತಾನೆ ನಿಮ್ಗೆ ನನ್ ಮೇಲೆ ಪ್ರೀತಿ ಉದ್ಭವ ಆಗೋದು, ನಮ್ಮಿಬ್ರಿಗೂ ಉದ್ಭವ ಮೂರ್ತಿ ಹುಟ್ಟೋದು. ಏನು ಪಂಚವಾರ್ಷಿಕ ಪ್ಯಾಂಟ್ ಆಲೋಚನೆನೇ? ಹೌದು ರೀ, ಇವತ್ತೆಲ್ಲ ನಾಳೆ ನಮ್ ಸಂಸಾರ ಹನುಮಂತನ ಬಾಲ ತರ ಬೆಳಿಬೇಕಲ್ವಾ? ಈಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಏನು ಮಾಡ್ಬೇಡಿ, ಜಸ್ಟ್ 20,000 ರೂಪಾಯಿ ಕೊಟ್ಬಿಡಿ. ಆಮೇಲೆ ತಿಂಗಳಿಗೆ 500 ರೂಪಾಯಿ ಕೊಟ್ರೆ ಸಾಕು ರೀ. ಅಲ್ರಿ ಮೇಡಮ್ ಅವರೇ, ಅಲ್ಲಿಗೆ ಅವ್ರು ಏನ್ ಫ್ರೀ ಕೊಟ್ಟಂಗ್ ಬಂತು? ಅಯ್ಯೋ, ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ರೀ. ಆ ರಾಜೇಶ್ವರಿಗಿಂತ ಮೊದಲು ನಾನ್ ಮೆಂಬರ್ ಆಗ್ಬೇಕು. ಮೆಂಬರ್ ಆಗಿ ಬಂದ್ಮೇಲೆ ನಿಮ್ ಡೀಟೇಲ್ ಆಗಿ ಹೇಳ್ತೀನಿ, ಕೊಡ್ರಿ. ನಮ್ಮ ಹತ್ರ ದುಡ್ಡಿಲ್ಲ. ಈಗೇನೋ ಕೊಡ್ತೀರೋ ಇಲ್ವೋ? ನಾನು ಒಂದೇ ಸಲ ಹೇಳೋದು, ದಮ್ಡಿನೂ ಇಲ್ಲ ರೀ. ತಂಗಿಗಾದ್ರೆ ಕೊಡಕ್ ದುಡ್ಡಿರುತ್ತೆ, ಹೆಂಡತಿ ಕೇಳಿದ್ರೆ ಇಲ್ವಾ? ಒಂದ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ಇನ್ನೊಂದ್ ಕಣ್ಣಿಗೆ ಪವರ್ ಗ್ಲಾಸ್. ತಾವು ಸೋಡಾ ಗ್ಲಾಸ್ ಅನ್ಕೊಂಡ್ರು ಪರವಾಗಿಲ್ಲ, ನನಗೆ ಸೋಡಾ ಚೀಟಿ ಕೊಟ್ರು ಪರವಾಗಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಗೊತ್ತಾಯ್ತು ಬಿಡು ಜಾಜಿ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಇನ್ನೇನಜ್ಜಿ, ಈ ಮನೇಲಿ ಒಬ್ರಿಗೊಂದು ಇನ್ನೊಬ್ರಿಗೊಂದು ನಡೀತಾ ಇದೆ. ತಂಗಿ ಎಷ್ಟ್ ಕೇಳಿದ್ರು ದುಡ್ಡು ಕೊಟ್ಬಿಡ್ತಾರೆ, ನಾನ್ ಕೇಳಿದ್ರೆ ತಾರಮಯ್ಯ ಆಡಿಸ್ತಾರೆ. ಯಾಕೆ ಅಂದ್ರೆ ಅವಳು ಮಾತೆತ್ತಿದ್ರೆ ಆಸ್ತಿ ಭಾಗ ಮಾಡುವಂತ ದಬಾಯಿಸ್ತಾಳಲ್ಲ. ನನ್ನ ಹತ್ರ ಏನಿದೆ ದಬಾಯಿಸಕ್ಕೆ? ನಿನ್ನ ತಿಳ್ದೇದ್ರೆ ಏನೋ, ನನ್ನ ಹತ್ರ ಇದೆಯಲ್ಲ, ನೋಡ್ತಾ ಇರು. ಅವನೇನೆ 20,000 ರೂಪಾಯಿ ತಂದು ಕುಕ್ಕಬೇಕು. ಹಾಗ್ ಮಾಡ್ತೀನಿ. ನೀವ್ ಹೀಗೆ
ಹೀಗೆ ಹೊಡೆದಾಟ ನೋಡ್ತಾ ಇದ್ರೆ ಅದೇ ಬುದ್ಧಿ ನಿಮ್ಗೂ ಬಂದ್ಬಿಡತ್ತೆ. ಸಾಕು ಸುಮ್ಮನೆ ಮನೆ ನಡೆಯೋ ಹೊಡೆದಾಟಕ್ಕಿಂತ ಟಿವಿನೇ ಎಷ್ಟೋ ವಾಸಿ. ಅದು ಕತ್ತೆ ಕೂಗ್ತಾ ಹೊಡೆದಿರೋ ಹೊಡೆತಕ್ಕೆ ಟಿವಿಲಿ ಯಾರೋ ನರಳ್ತಾ ಇರಬೇಕು. ಮತ್ತೆ ಯಾರೋ ಕೂಗ್ತಾ ಇದ್ದಾರೆ, ಅದ್ಯಾರು ಅಂತ ಸ್ವಲ್ಪ ಹೋಗಿ ನೋಡು. ಕೂತಿ ಬಿಟ್ಟ ಇಲ್ಲೇ ಹೋಗ. ಅದಕ್ಕೆ ಏನಾಯ್ತು? ಕಾಣಿಸಲ್ವಾ? ನಮ್ಮ ಅಜ್ಜಿಗೆ ಪಾಪ ಸೊಂಟ ಬಿದ್ದೋಗಿದೆ. ನಿಮ್ಮ ಅಣ್ಣನ ಕೂಗೆ ಬೇಗ, ಎಮರ್ಜೆನ್ಸಿ. ಎಮರ್ಜೆನ್ಸಿ ಹೋಗಿ ಎಷ್ಟು ವರ್ಷ ಆಯ್ತಲ್ಲ. ಪಲ್ಲು ಇದು ಮೇಲಕ್ಕೆ ಹೋಗೋ ಅರ್ಜೆನ್ಸಿ ಇರಬೇಕು. ಕೂಗು ನಿಮ್ಮ ಅಣ್ಣನ. ಅಣ್ಣ ಬೇಗ ಬಾ, ಮೇಲಕ್ಕೆ ಹೋಗೋ ಟೈಮ್ ಬಂದಿದೆ. ಮೇಡಮ್ ಅವ್ರ ಈಗ ಮೇಲಕ್ಕೆ ಹೋಗೋರು ಯಾರ್ಯಾರು? ಯಾವಾಗ್ಲೂ ಅಪ್ಶಕರನ್ನ ಮಾತಾಡ್ತಿರಲ್ರಿ. ನೋಡ್ರಿ ಪಾಪ ನಮ್ಮ ಅಜ್ಜಿಗೆ ಇದ್ದಕ್ಕಿದ್ದಾಗೆ ಸೊಂಟ ಬಿದ್ದೋಗಿದೆ. ಮೇಡಮ್ ಅವರೇ ವಯಸ್ಸಾದ್ಮೇಲೆ ಒಂದೊಂದೇ ಬೀಳ್ತಾ ಇರುತ್ತೆ. ಇವತ್ತು ಸೊಂಟ ನಾಳೆ ಕಂಟ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ರಿ. ಅಯ್ಯೋ ಶಿವನೇ, ಇದಕ್ಕೆ ವ್ಯವಸ್ಥೆ ಮಾಡಕ್ ಏನಿದೆ? ಆ ಭಗವಂತ ಅನ್ನೋ ಬಡ್ಡಿ ಮಗ ಯಾವ ವಯಸ್ಸಿನಲ್ಲಿ ಏನೇನ್ ಬೀಳ್ಬೇಕು ಅಂತ ಮೊದಲೇ ಬರ್ದಿಕ್ ಬಿಟ್ಟಿರ್ತಾನೆ. ಅದ್ರ ಪ್ರಕಾರನೇ ಬೀಳ್ಕೊಂಡು ಹೋಗುತ್ತೆ. ನಿಮ್ಮ ಉಪದೇಶ ಸಾಕು. ನಡ್ರಿ ನಮ್ಮ ಅಜ್ಜಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಆಸ್ಪತ್ರೆ ಅಲ್ಲ, ಇಷ್ಟ್ ಚಿಕ್ಕ ಪುಟ್ಟ ವಿಷಯಕ್ಕೆ ಆಸ್ಪತ್ರೆ ಯಾಕೆ ಹೋಗ್ಬೇಕು ಅಂತ. ಅದು ರಾಜಾಜಿನಗರದಲ್ಲಿ ಯಾವನೋ ಒಬ್ಬ ಸೊಂಟಕ್ಕೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಅಂತ ಬೋರ್ಡ್ ಹಾಕೊಂಡಿದ್ದ. ಅಲ್ಲಿಗೆ ಎತ್ಕೊಂಡು ಹೋಗ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ನೋಡಿ ನಮ್ಮ ಅಜ್ಜಿಗೆ ನಾಟಿ ವೈದ್ಯ ಬೇಡ. ಕರ್ಕೊಂಡು ಹೋದ್ರೆ ದೊಡ್ಡ ನರ್ಸಿಂಗ್ ಹೋಗಿ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ತೋರ್ಸೋಣ. ಇದೊಳ್ಳೆ ಚೆನ್ನಾಗಿದೆಯಮ್ಮ ನೀನು ಹೇಳೋದು. ನೀನು ಈ ಮನೆ ಕಾಲಿಟ್ಟಾದ್ರಿಂದ ನನಗೆ ಸೊಂಟ ನೋವು ಇದ್ದೇ ಇದೆ. ಅದನ್ನ ನಾನು ಯಾವತ್ತಾದ್ರೂ ಹೇಳ್ಕೊಂಡ ಇಲ್ಲ ಡಾಕ್ಟರ್ಗಾದ್ರೂ ತೋರಿಸ್ಕೊಂಡ, ಆ ನೋವು ನನ್ನ ಸೊಂಟ ಬಿಟ್ಟು ಹೋಯ್ತಾ? ಇದಕ್ಕೆ ನೀವೇನು ಹೇಳ್ತೀರಾ? ಈಗ ಸೊಂಟ ನೋವು ಬಂದಿರೋದು ನಿಮ್ ತಾಯಿಗಲ್ಲ, ನಮ್ಮ ಅಜ್ಜಿಗೆ. ಮೇಡಮ್ ಅವರೇ ವಯಸ್ಸಾದ್ಮೇಲೆ ಇದೆಲ್ಲ ಸಹಜ, ಬಿಟ್ಬಿಡಿ. ವಯಸ್ಸಾಯ್ತು ಅಂತ ಕಣ್ಣಿಗೆ ಬಟ್ಟೆ ಕಟ್ಟು ಕಾಡಲ್ಲಿ ಬಿಡಕ್ಕಾಗತ್ತೇನ್ರಿ? ಅಯ್ಯೋ, ನೀವು ಕಾಡಿಗೆ ಬಿಡ್ತೀನಿ ಅಂದ್ರೂ ಕಾಡುಗಳು ಎಲ್ಲಿವೆ? ಕಾಡುಗಳನ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಡಿಲ್ವಾ? ಈಗ ಕರ್ಕೊಂಡು ಹೋಗ್ತೀರಾ ಇಲ್ಲ ಮನೆಗೆ ದೊಡ್ಡ ಡಾಕ್ಟರ್ ಕರ್ಸ್ಬಿಡ್ಲ? 3-in-1 ಡಾಕ್ಟ್ರೆ, ನಾನು ಗಂಟೆಯಲ್ಲಿ ಮಾತಾಡ್ತಾ ಇರೋದು. ನಮ್ಮ ಮನೆಗೆ ಬನ್ನಿ, ನಿಮಗೆ 150 ರೂಪಾಯಿ ಸಿಕ್ಕುತ್ತೆ. ಏನ್ ತಿಂತಾ ಇದ್ದೀರಾ? ಅಯ್ಯೋ, ಬಂದಾಗಿಂದ ನನ್ನ ತಲೆ ತಿಂತಾ ಇದ್ದಾರೆ. ಅದಿದ್ದಿದ್ದೆ ಹೊಟ್ಟೆಗೆ ಏನ್ ತಿಂದ್ರು ಅಂತ ಕೇಳಿದ್ದು. ಪಾಪ 2 ದಿನ ಉಪವಾಸ ಇದ್ರು, ಇವತ್ ನೋಡಿದ್ರೆ ಸೊಂಟ ಬಿದ್ದೋಯ್ತು. ಅದು ಸೊಂಟದ ಪಕ್ಕನೆ ಹೊಟ್ಟೆ ಇರೋದ್ರಿಂದ ಕೋಪರೇಟ್ ಮಾಡ್ತಾ ಇಲ್ಲ. ಜೊತೆಗೆ 2 ಕಾಲ್ ಬೇರೆ, ಅದು ನೋವು. ಪ್ರೇಮ ಜಾಯಿಂಟು ವೀಕ್ ಆಗ್ಬಿಟ್ಟಿದೆ. ಕೀಲುಗಳಲ್ಲಿ ಗ್ರೀಸು ಕ್ಯಾಲ್ಸಿಯಂ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು? ಗ್ರೀಸು ಕ್ಯಾಲ್ಸಿಯಂನ ಹೊರಗಡೆಯಿಂದ ತುಂಬಬೇಕು. ಪಲ್ಲು ಕ್ಯಾಲ್ಸಿಯಂ ಅಂದ್ರೇನು? ಸುಣ್ಣನಪ್ಪ. ಅಂದ್ರೆ ಸುಣ್ಣ ಹೊಡಿಬೇಕಾ? ಇಲ್ಲಪ್ಪ, ಜಾಯಿಂಟ್ ಗಳ ಮಧ್ಯೆ ಸುಣ್ಣ ಇಟ್ರೆ ಬಿಟ್ಟೋಗಿರೋ ಜಾಯಿಂಟ್ ಅಂಟ್ಕೊಂಡ್ಬಿಡುತ್ತೆ. ಸುಳ್ಳ ಸಾಕು ಸುಮ್ಮನೆ. ಡಾಕ್ಟ್ರೆ ನೀವ್ ಹೇಳಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಈಗ ಕ್ಯಾಲ್ಸಿಯಂನು ಗ್ರೀಸನ್ನು ಇವ್ರಿಗೆ ಹೊರಗಡೆಯಿಂದ ಕೊಡಬೇಕು ಅಂದ್ರಲ್ಲ, ಅವೆರಡನ್ನು ಒಂದೇ ಸಿರಂಜಿಗೆ ತುಂಬಿ ಇವ್ರಿಗೆ ಕೊಡೋದಕ್ಕೆ ಅಮ್ಮಮ್ಮ ಅಂದ್ರೆ ಎಷ್ಟು ಖರ್ಚಾಗುತ್ತೆ? 50,000 ರೂಪಾಯಿ ಆದ್ರೂ ಗ್ಯಾರಂಟಿ. 50,000 ರೂಪಾಯಿ ಆಗುತ್ತೆ, ಆದ್ರೂ ಗ್ಯಾರಂಟಿ ಇಲ್ಲ. ಹಾಗಿದ್ರೆ ನಾವ್ಯಾಕೆ ಅದನ್ನ ಇವ್ರಿಗೆ ಕೊಡಿಸ್ಬೇಕು? ಡಾಕ್ಟರ್ ಒಂದು ಕೆಲಸ ಮಾಡಿ, ಒಂದು 5 ರೂಪಾಯಿದ್ದು ಮಾತ್ರ ಬರ್ಕೊಟ್ಬಿಟ್ಟು ಹೋಗಿ. ಯಾಕೆ 2,500 ರೂಪಾಯಿದು ಆಯಿಂಟ್ಮೆಂಟ್ ಇದು ಬರ್ಕೊಳ್ಳ? ಅಯ್ಯೋ ಡಾಕ್ಟ್ರೆ, ಆಯಿಂಟ್ಮೆಂಟ್ ಯಾಕೆ? ನಮ್ಗೆಲ್ಲ ಸೊಂಟ ನೋವು ಬಂದ್ರೆ ವೀಳ್ಯದೆಲೆಗೆ ಹಲ್ಲೆಣ್ಣೆ ಹಚ್ಚಿ ಬಿಸಿ ಮಾಡಿ ನೋವಿರೋ ಜಾಗಕ್ಕೆ ಆ ಎಲೆನ ಹಿಟ್ಕೊತಾ ಇದ್ವಿ. ಕರೆಕ್ಟ್ ಮಂದಿ ಹೇಳೋದು. ಒಂದ್ ಕೆಲಸ ಮಾಡಿ, 2 ರೂಪಾಯಿ ಎಲೆ 8 ಅಣಿ ಹಳ್ಳೆಣ್ಣೆ ತರಿಸಿ, ಹಳ್ಳೆಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಎಲ್ಲಿ ಪಟಕ್ಕಂತ ನೋವು ಬರುತ್ತೋ ಅಲ್ಲಿ ಚಟಕ್ಕಂತ ಹಚ್ಬಿಡಿ. ನೋವು ಕಡಿಮೆ ಆಗ್ತಿದ್ದಂಗೆ ಎಲೆ ಉದುರೋಗುತ್ತೆ. ನನ್ ಸೊಂಟ ಪೂರ್ತಿ ನೋವ್ತಾ ಇದೆ. ಸೊಂಟ ಪೂರ್ತಿ ಎಲ್ಲ ಸುತ್ಕೊಂಡ್ಬಿಡಿ. ಡಾಕ್ಟ್ರೆ ಆಪರೇಷನ್ ಮಾಡಿ ನಮ್ಮ ಅಜ್ಜಿ ಸೊಂಟನ್ ಸರಿ ಮಾಡಕ್ ಆಗಲ್ವಾ? ಮೇಡಮ್ ಅವರೇ, ವೀಳ್ಯದಲ್ಲೇ ಹರಳೆಣ್ಣೆಲೆ ವಾಸಿ ಆಗುತ್ತೆ ಅಂತ ಡಾಕ್ಟರ್ ಬಡ್ಕೋತಾ ಇದ್ದಾರೆ. ನೀವು ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ. ಅಲ್ಲ, ಆಪರೇಷನ್ ಮಾಡಿದ್ರೆ ಪಾಪ ತಡ್ಕೊಳ್ಳೋ ವಯಸ್ಸಾಯಿದು. ಈಗ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಆ ಟೆಸ್ಟು ಈ ಟೆಸ್ಟು ಅಂತ ಒಂದು 108 ಟೆಸ್ಟ್ ಮಾಡ್ತಾರೆ. ಯಾವುದಾದ್ರೂ ಒಂದು ಟೆಸ್ಟ್ ಮಾಡಿಸುವಾಗ ಇವರು ಡಮಾರ್ ಅಂದ್ಬಿಟ್ರೆ ನಾವು ಇನ್ವೆಸ್ಟ್ ಮಾಡಿರೋದೆಲ್ಲ ವೇಸ್ಟ್ ಆಗಲ್ವಾ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಮೇಡಮ್ ಅವರೇ, ಹಳೆ ಮನೆನ ರಿಪೇರಿ ಮಾಡಿಸ್ಬೇಡ, ಹಳೆ ಬಾಡಿಗೆ ಆಪರೇಷನ್ ಮಾಡಿಸ್ಬೇಡ ಅಂತ MSN ಗಾದೆನೇ ಹೇಳಿಲ್ವೇ? ನಾನೀಗ ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ಫೀಸ್ 150 ರೂಪಾಯಿ ಕೊಟ್ಬಿಡು. ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಮಾಡೋ ಪೋಸ್ಟ್ ಮಾರ್ಟಮ್ ಇಲ್ಲೇ ಮಾಡ್ತೀನಿ. ಏನು ಯಜಮಾನ್ರೆ, ಆ ದೇವೇರಜ್ಜಿ ನನ್ನ ನೋಡ್ದಾಗೆಲ್ಲ ನೋವು ನೋವು ಅಂತ ಸೊಂಟ ಇಟ್ಕೊಂಡು ನರಳಾಡ್ತಿರ್ತಾರೆ. ನನ್ನ ನರಳಾಟನ್ ಕೇಳಿಸ್ಕೊಳ್ಳೋರು ಈ ಮನೆಯಲ್ಲಿ ಒಬ್ರು ಇಲ್ವೇ? ನಾನ್ ಕೇಳಿಸ್ಕೊತೀನಿ ಯಜಮಾನ್ರೆ. ಅಡ್ಗೆ ಮನೆಗ್ ಬನ್ನಿ, ಕೆನೆ ಹಾಕಿ ಕಾಫಿ ಮಾಡ್ಕೊಡ್ತೀನಿ ಅಂದ್ರೆ ನೀವ್ ಒಪ್ಪದೇ ಇಲ್ಲ ಅಂತೀರಾ? ಅಯ್ಯಯ್ಯಯ್ಯೋ, ಕೇಳಲಾರೆ. ತಾವ್ ಹೆಸರಿಗೆಲ್ಲ
ಸಂಘ ತೋರಿಸಿದ್ಮೇಲೆ ಗಂಡುಗಲಿ ಒಂದು ಏನು ಬಂತು ಅದೇನು ಅಂತ ಹೇಳಿ ಮಾಡ್ಕೊಡ್ತೀನಿ. ಯಾರ್ಯಾರು ನಮ್ಮನೇಲಿ ಬಂದು ನಲಳ್ತಾ ಇದ್ಲೆ ಏನು ಗತಿ? ಹೇಳಿ ಕೇಳಿ ಅದು ಜಾಜಿ ಮೇಡಮ್ ಅವ್ರ ಕಡೆ ಸಂಬಂಧ. ನಾನ್ ತಾನೇ ಇನ್ನೇನು ಮಾಡ್ಲಿ? ಅಯ್ಯೋ, ಹಾಗಂತ ಬರೋ ಪೇಷಂಟ್ ಕಣ್ಣೆಲ್ಲ ಮನೇಲಿ ತುಂಬಿಸ್ಕೊಳಕ್ಕೆ ಇದೇನು ಸರ್ಕಾರಿ ಆಸ್ಪತ್ರೆನಾ ಇಲ್ಲ ಗಂಡುಗಲಿ ವಂಶದ ಛತ್ರಾನ? ಕಾಯಿಲೆ ಬಂದಿರೋರ್ಗೆ ವಾಸಿ ಮಾಡಿಸ್ತೀನಿ ಅನ್ನೋದನ್ನ ಬಿಟ್ಟು ಇದೇನು ಆಸ್ಪತ್ರೆನೋ ಧರ್ಮಛತ್ರನೋ ಅಂತ ಅವಹೇಳನ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಈ ಮತ್ತೇನೇನಮ್ಮ, ದುಡಿಯೋನು ಒಬ್ಬ ಎಷ್ಟು ಜನಕ್ಕೆ ಅಂತ ಮಾತ್ರೆ ನುಂಗಿಸ್ತಾನೆ. ಅಲ್ಲಮ್ಮ, ನಿಮ್ಮಜ್ಜಿ ಲಿಪೇಲಿಗೆ ನನ್ನ ಮಗ ಯಾಕೆ ಖರ್ಚು ಮಾಡ್ಬೇಕು? ನಾನು ಈ ಮನೆ ಸೊಸೆ, ಅವರು ನಮ್ಮ ಅಜ್ಜಿ ಅಂದಮೇಲೆ ಈ ಮನೆಗೆ ಸಂಬಂಧ ಇಲ್ವಾ? ಅಕಸ್ಮಾತ್ ಅವ್ರು ಗೊಟ್ಟಕ್ಕಂದ್ರೆ ನೀವು ತಲೆ ಮೇಲೆ ನೀರು ಸುರ್ಕೊಳಲ್ವಾ? ತಲೆಗೆ ಸಂಬಂಧ ತಂದು ಬಿಟ್ಟಿ ಅಮ್ಮ. ರೀ ನೋಡಿ, ಈಗ ನಮ್ಮ ಅಜ್ಜಿನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಆಸ್ಪತ್ರೆ ಕಚ್ಚೆಲ್ಲ ನಿಮ್ಮೆಲ್ಲ ಪೀಕಿಸ್ತೀನಿ. ನೋಡಿ, ಅಕಸ್ಮಾತ್ ನಮ್ಮ ಅಜ್ಜಿ ಏನಾದ್ರು ಗೊಟ್ಟಕ್ಕಂದ್ರೆ ಅವ್ರ ಸಾವಿಗೆ ನೀವೇ ಕಾರಣ ಅಂತ ಜೈಲಿಗೆ ಕಳಿಸ್ತೀನಿ. ಅಜ್ಜಿ, ಇವತ್ತು ನಿನ್ನ ದೊಡ್ಡ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ಬಿಟ್ಟು ಏನೇನು ಟೆಸ್ಟ್ ಮಾಡಿಸ್ಬೇಕು ಎಲ್ಲ ಬರ್ಸ್ಕೊಂಡ್ ಬರ್ತೀನಿ. ದುಡ್ಡಿಗೆ ಯೋಚನೆ ಮಾಡ್ಬೇಡ, ನಮ್ಮ ಯಜಮಾನ್ರು ಕೊಡ್ತಾರೆ, ಇಲ್ಲ ಅಂದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ. ಮೇಡಮ್ ಅವರೇ, ಮೊದಲು ಹೋಗಿ ಡಾಕ್ಟರ್ನ ಭೇಟಿ ಆಗಿ ಬನ್ನಿ. ಅಷ್ಟಕ್ಕೆಲ್ಲ ಸುಮ್ಮನೆ ಯಾಕೆ ಜೈಲು ಪಾಲು ಅಂತೀರಾ? ಹಂಗಂತೀರಾ? ಸರಿ ನಡ್ರಿ ಅಜ್ಜಿ. ಅಯ್ಯೋ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯೇ? ನಮ್ ಪಕ್ಕದ ರಸ್ತೆಯಲ್ಲಿ ಒಬ್ರು ಡಾಕ್ಟರ್ ಇದಾರೆ. ಪೇಷಂಟ್ಗಳೇ ಇರೋದಿಲ್ಲ, 3 ಹೊತ್ತು ಸೊಳ್ಳೆ ಹೊಡಿತಾ ಕೂತಿರ್ತಾರೆ. ಅವ್ರ ಹತ್ರ ಹೋಗಿ ಒಂದು ಲಿಸ್ಟ್ ಮಾಡ್ಕೊಡಿ, ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳೋಣ. ಬರ್ಕೊಡ್ತಾರೆ, ಬನ್ನಿ. ಏನು ಯಜಮಾನ್ರೆ, ಮೈ ಉಜ್ಕೊಳ್ಳೋ ಸೋಪ್ ಎಲ್ಲ ಖಾಲಿ ಆಗೋಗಿದೆ. ಕೈ ಇಲ್ವಾ? ಕೈನಲ್ಲೇ ಮೈ ಉಜ್ಕೊ. ಕೈನಲ್ಲಿ ಉಜ್ಕೊಳ್ಳಕ್ಕೆ ನನ್ ಕೈ ನಿಮ್ ಕೈ ಎಷ್ಟು ಹೊರಟಿಲ್ಲ. ಯಾವ್ದಾದ್ರು ಕಲ್ ಸಿಕ್ಕತ್ತಲ್ಲ ಅದರಲ್ಲೇ ಉಜ್ಕೊ. ಕಲ್ಲಲ್ಲಿ ಉಜ್ಕೊಂಡ್ರೆ ಮೈ ಎಲ್ಲ ಹೊರಟಾಗೋಗುತ್ತೆ ಅಷ್ಟೇ. ಹಾಳಾಗೋಗ್ಲಿ, ಮನೆಯಲ್ಲಿ ಕಡ್ಲೆ ಇಟ್ಟಿಲ್ವಾ ಅದನ್ನ ಮೈ ಹಚ್ಕೋ. ಕಟ್ಲೆ ಇಟ್ಟು ಬೋಂಡ ಮಾಡೋದಕ್ಕೆ ಸರಿ ಹೋಗುತ್ತೆ, ಇನ್ ಮೈ ಉಜ್ಕೊಳ್ಳೋದಕ್ಕೆ ಕೆಲಸ ಆಗುತ್ತೆ. ಚಂಪಾ, ನನ್ನ ಮಗನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ದುಡಿಯೋನು ಒಬ್ಬ, ಯಾರ್ಯಾರಿಗೆ ಅಂತ ಖರ್ಚು ಮಾಡ್ತಾನೆ. ಇಲ್ಲ ಮಾತೃಶ್ರೀ ಅವರೇ, ಇದು ಹೀಗೆ ಮುಂದುವರಿತಾ ಇದ್ರೆ ಸತ್ಯ ಹರಿಶ್ಚಂದ್ರ ಅಂತ ನನ್ನನ್ನು ನಾನೇ ಹರಾಜ್ ಹಾಕೊಂಡ್ಬಿಡ್ತೀನಿ. ನನ್ ಭಾಗದ ಆಸ್ತಿ ಬರುತ್ತಲ್ಲ, ಆಗ ಹರಾಜಲ್ಲಿ ನಾನೇ ನಿಮ್ಮನ್ನ ಕೊಂಡ್ಕೋತೀನಿ. ರೀ, ಡಾಕ್ಟ್ರು ಈ ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕು ಅಂತ ಬರ್ಕೊಟ್ಟಿದ್ದಾರೆ. ಒಟ್ಟು 22,000 ರೂಪಾಯಿ ಖರ್ಚಾಗುತ್ತಂತೆ. ಜೈಲ್ 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 ಅಲ್ಲ ಮೇಡಮ್ ಅವರೇ, ಈಗ ನಾವು 22,000 ಖರ್ಚು ಮಾಡೋ ಬದಲು ಅಜ್ಜಮ್ಮನಿಗೆ 1 kg ಆಪಲ್ ತಂದು ಕೊಟ್ಬಿಡ್ತೀನಿ. ಮುಗುಳೆಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ಹೇಳ್ತೀನಿ. ಆಪಲ್ ತಿಂದ್ರೆ ಸೊಂಟನ ಹೋಗ್ಬಿಡುತ್ತಾ? ಅಲ್ಲ, ಅದು ಬಿದ್ದ ಕಡೆನೆ ಬಿದ್ದುಕೊಂಡಿದ್ರೆ ವಾಸಿ ಆಗತ್ತೆ ಅಂತ ಕೇಳಿದ್ದೆ. ಈಗೇನ್ ದುಡ್ಡು ಕೊಡ್ತಿರೋ ಇಲ್ವೋ? ಏನಮ್ಮ, ನನ್ನ ಮಗನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನೀನ್ ಹೀಗೆ ಹಿಂಸೆ ಕೊಟ್ರೆ ನಾನು ಮನೆ ಬಿಟ್ಟೆ ಹೋಗ್ತೀನಿ. ಮಾತೃಶ್ರೀ, ನೀವ್ ಯಾತಕ್ ಮನೆ ಬಿಟ್ಟು ಹೋಗ್ತೀರಾ? ಮತ್ತಿನ್ನೇನಪ್ಪ, ನಿನ್ ಹೆಂಡತಿ ನಿನ್ನ ಕೊಡ್ತಾ ಇರೋ ಕಷ್ಟನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ಕಣೋ. ನೀವ್ಯಾಕೆ ಮನೆ ಬಿಟ್ಟು ಹೋಗ್ತೀನಿ? ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಜ್ಜಿ, ನೀನ್ ಯಾಕೆ ಹೋಗ್ತೀಯಾ? ನೀನ್ ಹೋಗೋದಿದ್ರೆ ನಾನ್ ಯಾಕೆ ಮನೇಲಿ ಇರ್ಲಿ? ನಾನು ಮನೆ ಬಿಟ್ಟು ಹೋಗ್ತೀನಿ. ಸರಿ, ಮತ್ತೆ ಎಲ್ರು ಒಂದೊಂದ್ ದಾರಿ ನೋಡ್ಕೊಂಡು ಹೋಗ್ಬಿಡಿ. ಯಜಮಾನ್ರನ್ನ ನಾನೇ ನೋಡ್ಕೋತೀನಿ. ಚಂಪ, ನೀವು ಸ್ವಲ್ಪ ಸುಮ್ಮನೆ ಇರು. ಅದು ನೀವ್ ಯಾರು ಮನೆ ಬಿಟ್ಟು ಹೋಗೋದ್ ಬೇಡ, ನಾನು ಮನೆ ಬಿಟ್ಟು ಹೋಗ್ತೀನಿ. ಇಷ್ಟೆಲ್ಲ ಯಾಕಪ್ಪ? 22,000 ರೂಪಾಯಿ ಕೊಟ್ಟು ನೀವು ಸೊಂಟ ರಿಪೇರಿ ಮಾಡ್ತಿದ್ರೆ ಆಯ್ತಪ್ಪ. ಅದು ಮೇಡಮ್ ಅವರೇ, ನಿಮ್ ಹತ್ರ ಒಡವೆಗಳಿದಾವಲ್ಲ ಅವನ್ ಕೊಟ್ಬಿಡಿ. ಎಲ್ಲಾದ್ರೂ ಅಡ ಇಟ್ಬಿಟ್ಟು ದುಡ್ಡು ತರ್ತೀನಿ, ಮುಂದಕ್ಕೆ ನೋಡ್ಕೊಂಡ್ರೆ ಆಯ್ತು. ಸಾಧ್ಯ ಇಲ್ಲ, ದುಡ್ಡಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡಿ. ಆಯ್ತು ಮೇಡಮ್ ಅವರೇ, ಇನ್ನೊಂದು ವಾರ ಟೈಮ್ ಕೊಡಿ. ಈಗೇನು ದುಡ್ಡಿಗೆ ವ್ಯವಸ್ಥೆ ಮಾಡ್ತೀರಾ ಅಥವಾ ಚೈನ್ ಸೇರ್ತೀರಾ? ಏನಪ್ಪಾ ಅಣ್ಣ ಎಲ್ರಿಗೂ ಫೋನ್ ಮಾಡ್ತಾ ಇದ್ದಾನೆ? ಸಾಲ ಕೇಳೋದಕ್ಕೆ ಇರ್ಬೇಕು ಬಲ್ಲೋ. ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರೆ ಆ ಆಸ್ತಿ ನಮಗೆ ಭಾಗನೇ ಸಿಗಲ್ವಲ್ಲಪ್ಪ. ನನಗೂ ಅದೇ ಭಯ ಆಗ್ತಾ ಇದೆ ಪಲ್ಲು. ಹೀಗೆ ಆಗ್ಬಿಟ್ರೆ ನಾವು ಮರದ ಜೋಳಿಗೆ ಕಟ್ಟೋದು ಯಾವಾಗ, ಮಗುನ್ ತೂಗೋದು ಯಾವಾಗ? ಬನ್ನಿಪ್ಪ, ಇದನ್ನ ಹೇಗಾದ್ರೂ ಮಾಡಿ ತಡಿಯೋಣ. ಅಣ್ಣ ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಬಾರಾಕ್ ಒಬ್ಬಮ್ಮಗೆ ಮನೆಗೆ ಬರಕ್ ಹೇಳ್ತಾ ಇದ್ದೀನಮ್ಮ. ಒಲಿ ಶಾಸ್ತ್ರಿ, ನಾನು ಕಡಪ್ಪ ಪಾಂಡ್ರಂಗ ಗಂಟೆಗಡೆ. ಅದೇ ನಾನು ನಿನಗೆ 22,000 ರೂಪಾಯಿ ಕೊಟ್ಟಿದ್ನಲ್ಲಪ್ಪ, ಅದನ್ನ ಸ್ವಲ್ಪ ಬೇಗ ಕೊಟ್ಬಿಡು. ಏನ ಇನ್ನೂ 1 ವಾರ ಆಗತ್ತಾ? ಇಲ್ಲಪ್ಪ, ಇಲ್ಲ 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 ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟಾಗಿ ಬೇಕಿತ್ತು, ಆದಷ್ಟು ಬೇಗ ವ್ಯವಸ್ಥೆ ಮಾಡಿಬಿಡು. ಆಯ್ತು. ಇನ್ಯಾರು ಉಳಿದ್ರು? ಆ ಮಧುಕರ ನನ್ನ ಕೈಗೆ ಸಿಕ್ಕು 1 ವರ್ಷ ಆಯ್ತು, ಮಾಡ್ತೀನಿ. ಅಣ್ಣ, ದೇವಿರಾಜಿನ ಆಸ್ಪತ್ರೆಗೆ ಸೇರ್ಸೋದಕ್ಕೆ ನೀನ್ ಯಾಕೆ ಸಾಲ ಮಾಡ್ಬೇಕು? ನಾನೆಲ್ಲಮ್ಮ
ಸಾಲ ಮಾಡ್ತಾ ಇದ್ದೀನಿ. ನೋಡು ನೀನ್ ಹಾಗೆಲ್ಲ ಸಾಲ ಮಾಡಕ್ ಹೋಗ್ಬೇಡ. ಅವ್ರ ಹತ್ರ ಬೇಕಾದಷ್ಟು ಒಡವೆಗಳಿದೆ, ಬೆಂಡೋಲೆ ಇದೆ, ಡಾಬಿದೆ, ಅವನ್ನೆಲ್ಲ ಭದ್ರವಾಗಿ ಸೀರೆ ಗಂಟಲ್ಲಿ ಕಟ್ಟಿಟ್ಟಿದ್ದಾರೆ. ಅದನ್ನ ತಗೊಂಡೋಗಿ ಮಾರಿದ್ರಾಯ್ತು. ಬದುಕಿರುವಾಗ್ಲೇ ಮಾರಿದ್ರೆ ಅವ್ರ ಆರೋಗ್ಯ ಸುಧಾರ್ಸತ್ತಪ್ಪ. ಸತ್ ಮೇಲೆ ಡಾಬ್ ಇಟ್ಕೊಂಡು ಏನ್ ಮಾಡ್ತಾರೆ? ದೇವರು ಕೊಟ್ಟ ತಂಗಿ, ನನ್ನ ತಲೆನಲ್ಲಿ ಒಳ್ಳೆ ಹುಳನೆ ಬಿಟ್ಟಿದೀಯಾ, ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಹಳೇ ಕಾಲದ್ದು ಇದೇ ಥರದೊಂದು ಹಿತ್ತಾಳೆದ ಮಾಡಿಸಿ ಇಲ್ಲಿ ತಂದಿಟ್ಟು ಬಿಟ್ರೆ ನಮ್ಮ ಅಜ್ಜಮ್ಮನಿಗೆ ಏನು ಗೊತ್ತಾಗಲ್ಲ. ಇದನ್ನ ಹೋಗಿ ಸೇಟು ಹತ್ರ ಅಡ ಇಟ್ಟು ದುಡ್ಡು ತಂದು ಬಿಟ್ರೆ 44,000 ಕೊಡ್ತೀನಿ ಅಜ್ಜಮ್ಮ. ಏನ್ ಬಂಗಿಲ್ಲ, ಉಜ್ಜದಾಗೆಲ್ಲ ನಗ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಪುಡಿ ಉದುರುತ್ತಲ್ಲ ಅದಕ್ಕೆ. ಅದು ಹಳೆ ಬಂಗಾರ ನೋಡಿ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿರ್ಬೇಕು. ಉಜ್ಜಿ ಯಾರ್ದೋ ಡಾಬು ಎಲ್ಲ ಮುಂದೆ ಜಾತ್ರೆ ಮಾರ. ಈ ಕಾಫಿ ತಗೋತಿ, ರೊಟ್ಟಿ ತಗೋ. ಅಯ್ಯೋ, ಇದಕ್ಕಿಂತಿಷ್ಟು ಅಂತ ದುಡ್ಡು ಕೊಟ್ಬಿಟ್ರೆ ನಿಮ್ಮ ಹೆಸರು ಹೇಳಿ ಮನೆಗೆ ತಗೊಂಡು ಹೋಗ್ತಾ ಇರ್ತೀನಿ. ಎಷ್ಟು ಕೊಡ್ತೀರಾ? ಏನೊಂದು 85ರಿಂದ 90. 90? ಬಗಿಲಾಲ್, ಒಂದು ರೌಂಡ್ ಫಿಗರ್ ಅಂತ ಒಂದು 100 ಕೊಟ್ಬಿಡಿ, ತಗೊಂಡು ಮನೆಗೆ ಹೋಗ್ತೀನಿ. ಆಗಕ್ಕಿಲ್ಲ. ಬೇಕಿದ್ರೆ 100 ರೂಪಾಯಿ ಕೊಡ್ತೀನಿ, 5 ರೂಪಾಯಿ ವಾಪಸ್ ಕೊಡ್ತೀನಿ. ಅಂದ್ರೆ ಬರೀ 95 ರೂಪಾಯಿ ಅಷ್ಟೇ. ಇದ್ರ ಬೆಲೆನೇ 150 ರೂಪಾಯಿ. ನಾನು 95 ರೂಪಾಯಿ ಕೊಡ್ತಾ ಇದ್ದೀನಲ್ಲ, ಆಗಕ್ಕಿಲ್ವಾ? ಏನ್ ಬಂಗಿಲಾಲ್, ಬೆಳಗ್ಗೆನೆ ಬಂಗಿ ಸೇರ್ಕೊಂಡ್ಬಿಟ್ರ ಹೆಂಗೋ? ಇದು ತುಂಬಾ ಹಳೆ ಡಾಬಾ ಗೊತ್ತಾ, ವಿಜಯನಗರ ಕಾಲದ್ದು. ಸಾಕು ಸುಮ್ನಿರಯ್ಯ. ಓ, ವಿಜಯನಗರ ಕಾಲದ್ದು ಅಲ್ಲಯ್ಯ, ಯಾವ್ದೋ ಸಂತೆಯಲ್ಲಿ ಹಿತ್ತಾಳಿ ಡಾಬ್ನ ಒತ್ಕೊಂಡ್ ಬಂದ್ಬಿಟ್ಟು ಇದು ವಿಜಯನಗರ ಕಾಲದ್ದು ಅಂತ ಹೇಳ್ತಾ ಇದೀಯಾ? 95 ರೂಪಾಯಿ ಬೇಕಾ? ಬೇಡ ಕೊಡಿಪ್ಪ, ತಗೊಂಡೋಗಿ ಅಜ್ಜಿ ಗಂಟೆಗೆ ಸೇರ್ಸ್ಬಿಡ್ತೀನಿ. ಕದ್ದು ಪಾಪನಾದ್ರೂ ಹೋಗ್ಲಿ. ಇಷ್ಟೊತ್ತು ಇದನ್ನ ಉಜ್ಜಿದ್ನಲ್ಲ, ಅದಕ್ಕೇನು ಕೊಡಕ್ಕಿಲ್ವಾ? ಉಜ್ಜಿದಾಗ ಉದುರಿರೋ ಪೌಡರ್ ಕೈಯಲ್ಲೇ ಇದೆ ಅಲ್ವಾ, ಅದನ್ನೇ ಹಣೆಗೆ ಇಟ್ಕೊಂಡು ಹೋಗಿ. ಏನು ಯಜಮಾನ್ರಿ, ಏನು ಬಚ್ಚಿಟ್ಕೊಂಡು ಬರ್ತಾ ಇದ್ದೀರಾ? ಅದು ಏನಿಲ್ಲ, ತುಂಬಾ ಹೊಟ್ಟೆ ನೋಡ್ತಾ ಇತ್ತು. ಪಾಂಡುರಂಗ, ಆ ಮುದ್ದೆ ದೇವಿ ರಜಿಗೆ ಮದುವೆ ಮಾಡ್ಸೋಕೆ ದುಡ್ಡು ಸಟ್ಟಾಯ್ತಾ? ಇಲ್ಲಿ ನನ್ನ ತಿಥಿ ಮಾಡಕ್ಕೆ ದುಡ್ಡಿಲ್ಲ, ಯಾರಿಗೆ ದುಡ್ಡು ಹೊಂಚ್ಕೊಂಡು ಕೂತ್ಕೊಳ್ಳ. ಒಂದು ನಿಮಿಷ ಬಂದೇ ಇರಿ. ಕತ್ಕೊಂಡು ಹೋಗ್ತಾ ಇದೀಯಾ? ನಾನೆಲ್ಲಿ ಕೆದ್ದೆ? ಇಲ್ವಾ? ಇದು ನನ್ನ ಡಾಬ್ ಅಲ್ಲ. ₹1,00,000 ಬೆಲೆ ಬರೋದು, ಅದನ್ನು ಕತ್ಕೊಂಡು ಹೋಗ್ಬಿಟ್ಟು ಇದು ಯಾವ್ದು ಗೆರೀತಿ ಒಡವೆ ತಂದಿಡೋದು ನೋಡ್ತಾ ಇದೀಯಾ? ಯಾಕ್ರಿ ಹಾಗೆ ಮಾಡಿದ್ರಿ? ಪಾಪ ಅಜ್ಜಿ ಮೊದಲೇ ಸೊಂಟ ನೋವು ಅಂತದ್ರಲ್ಲಿ ಅಜ್ಜಿ ಚಿನ್ನಿಟ್ಟು ಹಾಕತ್ತು ಯಾವ್ದು ಮಕ್ಕಳು ತಂದಿಡಕ್ ನೋಡ್ತಿದ್ರಾ? ಮೇಡಮ್ ಅವರೇ, ನಮ್ಮ ಹೆತ್ತ ತಾಯಾಣಿಗೂ ನಾನು ತಗೊಂಡೋಗಿದ್ದು ಇದನ್ನೇ ತಂದಿರೋದು ಇದನ್ನೇ. ಈ 1,000 ರೂಪಾಯಿ ಎಲ್ಲ ನಾನ್ ನಂಬಲ್ಲ. ಜಾಜಿ, ನಿಮ್ ತಾತನ ನೆನಪಿಗೆ ನನ್ನ ತಿಂದದ್ದು ಅದೊಂದೇ ಡಾಬು ಕಣೆ. ಈಗ ಅವ್ರ ಕನಸಲ್ಲಿ ಬಂದ್ಬಿಟ್ಟು ಡಾಬೆಲ್ಲಿ ಅಂತ ಕೇಳಿದ್ರೆ ನಾನು ಏನೇ ಹೇಳಿ ಅವ್ರಿಗೆ? ಯೋಚನೆ ಮಾಡ್ಬೇಡಿ ಅಜ್ಜಿ, ನಮ್ಮ ಅತ್ತೆ ಹತ್ರ ಈಗಲೇ ಇದ್ರ ಬಗ್ಗೆ ನ್ಯಾಯ ಕೇಳೋಣ. ಪಾಂಡುರಂಗ, ನೀನು ದೇವಿ ರಜ್ಜಿ ಗಂಟಿನಿಂದ ಡಾಬ್ ತೆಗೆದಿದ್ದು ನಿಜಾನಾ? ಎಸ್ ಮಾತ್ರ ಶ್ರೀ. ಏನು ಯಜಮಾನ್ರೆ, ಯಾಕೆ ಹೀಗ್ ಮಾಡಿದ್ರಿ? ನನ್ನನ್ ಕೇಳಿದಿದೆ ನನ್ನ ಕಾಲಲ್ಲಿರೋ ಗೆಜ್ಜೆ ಬಿಚ್ಕೊಡ್ತಿರ್ಲಿಲ್ವಾ? ನನ್ನ ಕೈಲಿರೋ ಉಂಗುರ ಕೊಡ್ತಿರ್ಲಿಲ್ವಾ? ನನ್ನ ಪೆಟ್ಕೆಲಿರೋ 300 ರೂಪಾಯಿನೂ ತೆಕ್ಕೊಡ್ತಾ ಇದ್ದೆ. ಚಪ್ಪ ಚಮೇಲಿ, ನೀ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೆ. ಆ ಡಾಬ್ ತಗೊಂಡು ಹೋಗಿ ಏನ್ ಮಾಡಿದೆ? ಮಾರೋಣ ಅಂತ ಸೇಟು ಹತ್ರ ತಗೊಂಡು ಹೋದೆ. ಅವನು ಅದನ್ನ ನೋಡ್ತಿದ್ದಂಗೆ ಇದು ಸಂತೆಯಿಂದ ತಂದಿದ್ದು ಹಿತ್ತಾಳೆ ಡಾಬು, ಇದಕ್ಕೆ 95 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ ಮಾತ್ರ. ಸುಳ್ಳು, ಅದು ಸಂತೆಯಿಂದ ತಂದ ಡಾಬ್ ಅಲ್ಲ, ಚಿನ್ನದ ಡಾಬು. ನಮ್ಮ ಅಜ್ಜಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈಗ ನೀವು ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲ್ಗೆ ಹಾಕ್ಸ್ತೀನಿ. ಅಲ್ಲ ಮೇಡಮ್ ಅವರೇ, ನಾನು ಕದ್ದಿರೋದನ್ನ ವಾಪಸ್ ತಗೊಂಡಿಡೋದಕ್ಕೆ ಅಂತ ಹೋಗ್ತಾ ಇದ್ದೆ, ಅಷ್ಟಕ್ಕೆ ಸುಮ್ನೆ ಯಾಕೆ ದಬಾಯಿಸಿ ಧಮಕಿ ಕೊಡ್ತಾ ಇದ್ದೀರಾ? ಅಣ್ಣಯ್ಯ, ನೀನ್ ಕಳ್ಳ ಅಂತಾದ್ಮೇಲೆ ನಾನು ಈ ಮನೆಯಲ್ಲಿ ಇರಲ್ಲ. ನನ್ಗೆ ಆಸ್ತಿಲಿ ಭಾಗ ಕೊಟ್ಬಿಟ್ಟು ನಾನು ಹೊರಟೋಗ್ತೀನಿ. ಪಲ್ಲು, ಮೊದಲು ಡಾಬಿನ ವಿಷಯ ಇತ್ಯರ್ಥ ಆಗ್ಬೇಕು, ಆಮೇಲೆ ಆಸ್ತಿ ಭಾಗದ ವಿಷಯ. ಪಾಂಡುರಂಗ, ನಿನ್ನ ಮರ್ಯಾದೆ ಉಳಿಬೇಕು ಅಂದ್ರೆ ಅಸಲಿ ಡಾಬನ್ನ ತಂದು ಅದು ಎಲ್ಲಿತ್ತೋ ಅಲ್ಲೇ ಇಟ್ಟರೆ ನಿನಗೆ ಒಳ್ಳೇದು. ಇವರ ನಾನು ಕದ್ದಿದ್ದೆ ನಕಲಿ ನನ್ನ ನಂಬಿ. ಈಗ ಏನ್ ಮಾಡ್ತೀಯ ಅಜ್ಜಿ? ಎಷ್ಟು ಹೇಳಿದ್ರು ಅವ್ರು ಒಪ್ಕೋತಾನೆ ಇಲ್ಲ. ಏನೇ ಮಾಡೋದು? ಹಾಳಾದವನು ನನ್ನ ಡಾಬ್ ನುಂಗಿ ನೀರು ಕುಡಿದ್ಬಿಟ್ಟ ಅಂತ ತಿಳ್ಕೊಂಡ್ಬಿಡ್ತೀನಿ. ಹೋಗ್ಲಿ, ನನ್ನ ಸೊಂಟ ರಿಪೇರಿ ಮಾಡಿಸ್ಕೊಳಕ್ಕೆ 22,000 ರೂಪಾಯಿ ಕೊಡು ಅಂತ ಹೇಳ್ಬಿಡು. ಕೇಳಿಸ್ಕೊಂಡ್ರೇನ್ರಿ? ಅಜ್ಜಿ ಸೊಂಟ ರಿಪೇರಿಗೆ 22,000 ರೂಪಾಯಿ ಕೊಟ್ರೆ ಅವರು ಡಾಬಿನ ವಿಷಯನ ಮರ್ತು ಬಿಡ್ತಾರೆ. ಹೌದು, ಅದೇ ನ್ಯಾಯ. ಹೌದು, ಅದೇ ನ್ಯಾಯ. ಹೌದು, ಅದೇ ನ್ಯಾಯ. ಪಾಂಡುರಂಗ, ದುಡ್ಡು ಕೊಟ್ಬಿಡ. ಜಾಜಿ, ತಗೋ 20,000 ರೂಪಾಯಿ. 2,000 ರೂಪಾಯಿ ನಂಗೆ. ಹೋಗು, ಈಗಲೇ ಹೋಗಿ ಕ್ಲಬ್ಬಿಗೆ ಮೆಂಬರ್ ಆಗ್ಬಿಡು. ಅಜ್ಜಿ, ಎಲ್ಲ ದುಡ್ಡು ಅವ್ರಿಗೆ ಕೊಟ್ಬಿಟ್ರಲ್ಲ, ನಿಮ್ ಸೊಂಟ ರಿಪೇರಿ? ಸೊಂಟ ಮುರಿದ್ರೆ ಅಲ್ವೇನೆ ರಿಪೇರಿ ಮಾಡಿಸ್ಕೊಳ್ಳೋದು. ಆಮೇಲೆ
ಯಾಕೆ ಹೀಗೆ ಮಾಡಿದ್ರೆ? ಮತ್ತಿನ್ನೇನು ಜಾಜಿ ಒಂದ್ 20,000 ರೂಪಾಯಿ ಕೇಳಿದ್ರೆ ನೀ ಕೊಡೋದಿಲ್ಲ ಅಂದ್ಯಲ್ಲ, ಅದಕ್ಕೆ ಹೇಗಾದ್ರೂ ಮಾಡಿ ನಿನ್ನ ಹತ್ರ ಈ ದುಡ್ಡು ವಸೂಲಿ ಮಾಡ್ಬೇಕು ಅಂತ ನಾನು ಜಾಜಿ ಸೇರಿ ಆಡಿದ ನಾಟಕ.